ಎಸ್ ಈ ರೀತಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ಆರೋಪ ಈಗ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ವಿಧಾನಸೌಧದಲ್ಲಿ, ಶಕ್ತಿಸೌಧದಲ್ಲಿ ಈ ರೀತಿಯಾದಂತಹ ಘೋಷಣೆ ಕೂಗಿದ್ರ ಹಾಗಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದವರು ಯಾರು? ಅವರ ಹುಡುಕಾಟದಲ್ಲಿ ಈಗ ಖಾಕಿ ಪಡೆ ವಿಡಿಯೋ ಪರಿಶೀಲನೆ ಮಾಡಿದ್ದಾರೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್. ವಿಡಿಯೋಗಳನ್ನ ಎಫ್ಎಸ್ಎಲ್ ಪರೀಕ್ಷೆ ಕಳಿಸಿದ್ದಾರೆ ಪೊಲೀಸರು. ಅಷ್ಟೇ ಅಲ್ಲ, ಈ ಪ್ರಕರಣದ ತನಿಖೆಗಾಗಿ 3 ತಂಡಗಳ ರಚನೆ ಕೂಡ ಆಗಿದೆ. ಘೋಷಣೆ ಕೂಗಿದವರು ಯಾರು? ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಒಂದು ಕಡೆ ಅಲ್ಲಿ ನಿಜಕ್ಕೂ ಆ ಘೋಷಣೆ ಕೂಗಲಾಯ್ತಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಮತ್ತೊಂದೆಡೆ ಘೋಷಣೆ ಕೂಗಿದವರು ಯಾರು? ಅವರನ್ನ ವಶಕ್ಕೆ ಪಡೆಯೋದಕ್ಕಾಗಿ ಅವರ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಒಟ್ಟಾರೆ ಈ ಪ್ರಕರಣದ ಆಳಕ್ಕೆ ಇಳಿದು ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಯಾಕಂದ್ರೆ ಇದನ್ನ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇದು ಕಾಂಗ್ರೆಸ್ ಬಿಜೆಪಿಯ ವಿಚಾರ ಅಲ್ಲ, ದೇಶದ ವಿಚಾರ. ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇಶದ ಶಕ್ತಿಸೌಧ, ರಾಜ್ಯದ ಶಕ್ತಿಸೌಧವಾಗಿರುವಂತಹ ವಿಧಾನಸೌಧದಲ್ಲಿ ಹಾಗಿದ್ರೆ ಪಕ್ಕದ ವಿರೋಧಿ ದೇಶದ ಪರ ಜಿಂದಾಬಾದ್ ಘೋಷಣೆ ಕೂಗೋಷ್ಟಾಗೋಯ್ತಾ? ಹಾಗಿದ್ರೆ ನಿಜಕ್ಕೂ ಆ ತರದ ಘೋಷಣೆಗಳನ್ನ ಕೂಗಲಾಯ್ತಾ? ಈ ವಿಡಿಯೋದಲ್ಲಿ ಮೇಲ್ನೋಟಕ್ಕೆ ಕೇಳಿಸ್ಕೊಂಡ್ರೆ ಹಾಗೆ ಅನ್ಸುತ್ತೆ. ಆದ್ರೆ ನಿಜಕ್ಕೂ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸತ್ಯಾಸತ್ಯತೆ ತನಿಖೆಯ ಬಳಿಕ ಹೊರಬರಬೇಕಿದೆ. ಬಿಜೆಪಿ ಆರೋಪಿಸ್ತಾ ಇದೆ, ಕಾಂಗ್ರೆಸ್ ಸಮರ್ಥಿಸ್ಕೊಳ್ತಾ ಇದೆ. ಹಾಗೇನಾಗಿಲ್ಲ, ನಾಸಿರ್ ಸಾಬ್ ಜಿಂದಾಬಾದ್ ಅಂದ್ರು ಅನ್ನುವಂಥದ್ದು ಕಾಂಗ್ರೆಸ್ನ ಸಮರ್ಥನೆ. ಆದ್ರೆ ವಿಡಿಯೋವನ್ನ ನಾವು ಗಮನಿಸ್ತಾ ಹೋದ್ರೆ ಆ ವಿಡಿಯೋದಲ್ಲಿ ಗಮನಿಸಿ, ಒಂದು ಸಲ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನುವಂತೆ ಕೇಳಿಸುತ್ತೆ. ಆದ್ರೆ ಮತ್ತೊಮ್ಮೆ ಕೇಳಿಸ್ಕೊಂಡ್ರೆ ಮತ್ತೊಂದು ಬಾರಿ ಅವ್ರು ಹೇಳುವಂಥದ್ದು ಪಾಕ್ ಪರ ಘೋಷಣೆ ಕೂಗಿದ್ರ ಹಾಗಿದ್ರೆ. ಮೇಲ್ನೋಟಕ್ಕಂತೂ ಆ ವಿಡಿಯೋದಲ್ಲಿ ಹಾಗೆ ಅನಿಸ್ತಾ ಇದೆ. ಆದ್ರೆ ನಿಜಕ್ಕೂ ಹಾಗೆ ಘೋಷಣೆ ಕೂಗಲಾಯ್ತಾ ಅನ್ನೋದರ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ ಈಗ ತನಿಖೆಗೊಳಪಡಿಸಲಾಗ್ತಾ ಇದೆ. ಎಫ್ಎಸ್ಎಲ್ ಪರೀಕ್ಷೆಯಾಗುತ್ತೆ. ಆ ವಿಡಿಯೋವನ್ನ ಈಗ ಕಳಿಸಲಾಗಿದೆ. ಜೊತೆಗೆ ಈ ಸಂಭ್ರಮಾಚರಣೆಯ ಬರದಲ್ಲಿ ಪಕ್ಕದ ದೇಶದ ಪರ ನಿಜಕ್ಕೂ ಘೋಷಣೆ ಕೂಗಿದ್ದೆ, ಆದ್ರೆ ಅವರ ವಿರುದ್ಧ ಕ್ರಮ ಆಗಬೇಕು. ಹಾಗಾಗಿ ಯಾರವರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ಆರೋಪ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಆ ಘಟನೆಯ ಮೂಲ ದೃಶ್ಯವನ್ನ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮಾಧ್ಯಮಗಳಿಂದ ದೃಶ್ಯ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಅಲ್ಲಿ ಬಹಳಷ್ಟು ಮಾಧ್ಯಮದ ಕ್ಯಾಮೆರಾಗಳಿತ್ತು. ಆ ಎಲ್ಲ ವಿಡಿಯೋಗಳನ್ನ ಪಡೆಯೋದ್ರ ಬಗ್ಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ವಿಡಿಯೋ ಬಗ್ಗೆ ಪೊಲೀಸರಿಗೆ ಇಲ್ಲಿ ತನಕ ಸ್ಪಷ್ಟನೆ ಸಿಕ್ಕಿಲ್ಲ. ಆ ವಿಡಿಯೋವನ್ನ ನೀವು ಬಹಳ ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ ಅದರಲ್ಲಿ ಮೇಲ್ನೋಟಕ್ಕೆ ಆತ ಪಾಕ್ ಪರ ಘೋಷಣೆ ಕೂಗಿರೋದು ಕ್ಲಿಯರ್ ಆಗಿ ಕೇಳಿಸುತ್ತೆ. ಆದ್ರೆ ಪೊಲೀಸರಿಗೆ ಈವರೆಗೂ ಅದರ ಬಗ್ಗೆ ಒಂದು ಕ್ಲಿಯರ್ ಆದಂತಹ ಪಿಕ್ಚರ್ ಸಿಕ್ಕಿಲ್ಲ. ಮಾಧ್ಯಮಗಳಲ್ಲಿ ವರದಿಯಾದಂತಹ ವಿಡಿಯೋಗಳ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಮೂಲ ದೃಶ್ಯವನ್ನ ಸಂಗ್ರಹಿಸಿ ಸತ್ಯ ಬಯಲು ಮಾಡೋದಕ್ಕೆ ಅದನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗುತ್ತೆ. ಮೂಲ ದೃಶ್ಯ ಪಡೆಯೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ಈ ವಿಚಾರ ನಿನ್ನೆ ಸಂಜೆ ಮೇಲೆ ನಡೆದಂತಹ ಈ ಘಟನೆ ಏನಿದೆ, ಇದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಈ ಘಟನೆ ನಡೆದಿರೋದು ವಿಧಾನಸೌಧದಲ್ಲಿ. ರಾಜ್ಯಸಭೆ ಚುನಾವಣೆ ಮುಗಿಯತ್ತೆ, ಫಲಿತಾಂಶ ಪ್ರಕಟ ಆಗತ್ತೆ, ಗೆದ್ದವರು ಸಂಭ್ರಮಾಚರಣೆ ಮಾಡ್ತಾರೆ, ಎಲ್ಲವೂ ಸರಿ. ಆದ್ರೆ ಆ ಸಂಭ್ರಮಾಚರಣೆಯಲ್ಲಿ ಆಗಿದ್ದೇನು? ಅಭ್ಯರ್ಥಿಯ ಪರ ಘೋಷಣೆ ಕೂಗ್ತಾರೆ, ಕೂಗ್ಲಿ. ಆದ್ರೆ ಘೋಷಣೆ ಕೂಗಿದ್ದು ಯಾರ ಪರ? ಪಕ್ಕದ ವಿರೋಧಿ ದೇಶ ಪಾಕಿಸ್ತಾನದ ಪರ. ಇಂಥ ಘಟನೆಗಳು ಆಗಾಗ ಅಲ್ಲಲ್ಲಿ ನಡೆಯುತ್ತೆ. ಆದ್ರೆ ವಿಧಾನಸೌಧದಲ್ಲಿ ನಡೆದಿದ್ದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.